ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರುವ ಆದೇಶವನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಫ್ರೀಡಂ ಪಾರ್ಕ್ನಲ್ಲಿ ಕರವೇ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಈ ವೇಳೆ ಮಾತನಾಡಿದ ಅವರು, ಕಾವೇರಿ ವಿಚಾರದಲ್ಲಿ ಮುಖ್ಯಮಂತ್ರಿ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡಬೇಕು. ತಮಿಳುನಾಡಿಗೆ ನೀರು ಹರಿಸಿದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಸಿಎಂ ಬಂದಾಗ ನಮ್ಮ ಪರವಾಗಿ ಸರ್ಕಾರ ಮಾತನಾಡಬೇಕು. ಯಾವುದೇ ಕಾರಣಕ್ಕೂ ನೀರು ಕೊಡೋಕೆ ಒಪ್ಪಿಕೊಳ್ಳಬಾರದು. ವಿಜಯ್ ಅವರು ಬೇಕಾದ್ರೆ ನಮ್ಮ ಎಲ್ಲಾ ಡ್ಯಾಮ್ಗಳನ್ನ ನೋಡಲಿ. ಕಾವೇರಿ ವಿವಾದಕ್ಕೆ ಶಾಶ್ವತ ಪರಿಹಾರ ಸಿಗುವಂತೆ ಆಗ್ಲಿ. ರಾಮಲಿಂಗಾರೆಡ್ಡಿ ಅವರು ಬರೀ ಮನವಿ ಮಾಡಿದ್ರೆ ಆಗಲ್ಲ. ಲಾಯರ್ ಮೂಲಕ ಅಂಕಿ ಅಂಶ ಸಿಡಬ್ಲ್ಯೂಆರ್ಸಿ ಮುಂದೆ ಇಡಿ. ಇಂತಹ ಸಂದರ್ಭದಲ್ಲಿ ನೀರು ಕೊಡೋ ಸಾಹಸಕ್ಕೆ ಕೈ ಹಾಕಬಾರದು. ನಮ್ಮ ರಾಜ್ಯ ಸರ್ಕಾರ ವಕೀಲರಿಗೆ 1000 ಕೋಟಿ ದುಡ್ಡು ಕೊಟ್ಟರು ಕರ್ನಾಟಕದ ಪರ ತೀರ್ಪು ಕೊಡಿಸೋ ಕೆಲಸ ಆಗಿಲ್ಲ. ಈಗಾಗಲೇ ಒಳ್ಳೆ ವಕೀಲರನ್ನ ನಿಯೋಜನೆ ಮಾಡಿ ನಮ್ಮ ಪರಿಸ್ಥಿತಿಯನ್ನ ಸಿಡಬ್ಲ್ಯೂಆರ್ಸಿಗೆ ಅರ್ಥ ಮಾಡಿಸಿ ಎಂದು ಸರ್ಕಾರಕ್ಕೆ ಆಗ್ರಹಿಸಿದ್ರು. ಅಧ್ಯಕ್ಷರಾದಂತಹ ಸಾಪಕ ಅಧ್ಯಕ್ಷರಾದಂತಹ ಟಿ.ಎನ್. ನಾರಾಯಣಗೌಡರು ಸತತವಾಗಿ ನಿರಂತರವಾಗಿ ಹಲವಾರು ವರ್ಷಗಳಿಂದ ನಮ್ಮ ನಾಡಿನ ಜಲ ಭಾಷೆ ಮಣ್ಣಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಾವೇರಿ ಹೋರಾಟ ಪ್ರಮುಖವಾದದ್ದು. ಈ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ನಾವು ಕರ್ನಾಟಕ ಮುಸ್ಲಿಂ ವಕೀಲರ ವೇದಿಕೆ ವತಿಯಿಂದ ಬಂದಿದ್ದೀವಿ. ಈ ಹೋರಾಟ ಒಂದು ನ್ಯಾಯಸಮ್ಮತವಾದಂತಹ ಹೋರಾಟ. ತಮಿಳುನಾಡು ಸರ್ಕಾರದ ನಕಾರಾತ್ಮಕ ಧೋರಣೆಗೆ ವಿರುದ್ಧವಾಗಿ, ಅದೇ ರೀತಿ ಕಾವೇರಿ ಜಲ ಏನು ಸಮಿತಿ ಇದೆ ಆ ಸಮಿತಿಯ ಆದೇಶಕ್ಕೆ ವಿರುದ್ಧವಾಗಿ ನಾವು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀವಿ. ನಮ್ಮಲ್ಲಿ ತಾವೆಲ್ಲ ಇವತ್ತು ನೋಡಿದ್ದೀರಾ, ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಪ್ರದೇಶದಲ್ಲಿ ಎಷ್ಟು ನೀರಿನ ಸಮಸ್ಯೆಗಳಿವೆ. ಸುಮಾರು ಈ ಬ್ಯಾಂಗ್ಳೂರ್ ಪಾಪ್ಯುಲೇಷನ್ ನೋಡಿದ್ರೆ ನೀರೇ ಇಲ್ಲ. ನೀರು ನಾವು ಕುಡಿಬೇಕಂದ್ರೆ, ನಾವು ಬಡವರಾಗಿ ನೀರನ್ನು ಕುಡಿಬೇಕಂದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗಿ ಲೈನ್ ಅಲ್ಲಿ ನಿಂತ್ಕೊಳ್ಬೇಕಾಗುತ್ತೆ. ಇವತ್ತು ಎಲ್ಲ ಜನರು ಅದು 5 ರೂಪಾಯಿ ಫೈನಲ್ಲಿ ಹೋಗಿ ಬೋರ್ವೆಲ್ ನೀರು ಕುಡಿತಾ ಇದ್ದಾರೆ. ಅದೇ